ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಭಾನುವಾರ ಕರ್ನಾಟಕ ರಾಜ್ಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇಳೆ ಕರ್ನಾಟಕ ರಾಜ್ಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಸಾದಲಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ಒಳ ಮೀಸಲಾತಿ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವ ಗೃಹ ಸಚಿವ ಜಿ ಪರಮೇಶ್ವರ್, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವ ಕೆ.ಎಚ್. ಮುನಿಯಪ್ಪ ಮೊದಲಾದ ದಲಿತ ಸಮಾಜದ ಸಚಿವರನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ಸೇರಿ ಇತರೆ ವಿರೋಧ ಪಕ್ಷಗಳ ಮುಖಂಡರು ವ್ಯವಸ್ಥಿತ ದಾಳಿ ನಡೆಸಿ ಇವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ. ಇಂತಹ ನಡೆಯನ್ನು ಯಾವ ದಲಿತ ಸಮುದಾಯವೂ ಸಹಿಸಿ ಸುಮ್ಮನೆ ಕೂರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಿಮ್ಮಾಪುರ ಅವರ ಮೇಲಿನ ಆರೋಪಗಳಿಗೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳೂ ಇಲ್ಲ. ಮುಖ್ಯವಾಗಿ ಇವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವ ಲಕ್ಷ್ಮೀನಾರಾಯಣ ಎನ್ನುವವರು ಹುಳಿಮಾವು ಪೊಲೀಸ್ ಠಾಣೆಯಲ್ಲಿನ ರೌಡಿ ಶೀಟರ್ ಆಗಿದ್ದಾರೆ. ಸರ್ಕಾರಿ ಭೂ ಕಬಳಿಕೆ ಈತನ ಹವ್ಯಾಸವಾಗಿದೆ. ಅಧಿಕಾರಿಗಳನ್ನು ಬ್ಲಾಕ್ ಮೇಲ್ ಮಾಡುವುದೇ ಈತನ ಉದ್ಯೋಗ. ಈತನ ಮಾತು ಕೇಳದ ಅಧಿಕಾರಿಗಳ ಮೇಲೆ ನಿರಂತರವಾಗಿ ಲೋಕಾಯುಕ್ತರ ದಾಳಿ, ಸಿಬಿಐ ಸಂಸ್ಥೆಗಳ ಮೂಲಕ ತನಿಖೆಯಾಗುವಂತೆ ನೋಡಿಕೊಂಡು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಭವಿಷ್ಯ ಮತ್ತು ಕುಟುಂಬಗಳನ್ನು ನಾಶ ಮಾಡಿದ್ದಾರೆ. ಇಂತಹ ಹಿನ್ನೆಲೆ ಇರುವ ಈತನ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು. ಇಲ್ಲವಾದಲ್ಲಿ ಸಂಘಟನೆ ಈತನ ವಿರುದ್ಧ ಧರಣಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದು ಅನೈತಿಕವಾಗಿ ಬೇರೆ ಚಟುವಟಿಕೆಗೆ ಗುರಿಯಾಗುತ್ತೆ, ಲಂಚಕ್ಕೆ ಅದಕ್ಕೆ ಆನ್ಲೈನ್ ಆದಾಗ ಅವ್ರ ಸಂಪರ್ಕವಾಗಿ ಪೂರ್ತಿ ಅವ್ರ ದಾಖಲೆಗಳು ಎಲ್ಲಿ ಕುತ್ಕೊಂಡ್ರೆ ಅಲ್ಲಿ ಆಗ್ತಾರೆ. ಯಾರು ಎಲಿಜಿಬಿಲಿಟಿ ಇರುತ್ತೆ ಅವ್ರಿಗೆ ಸಿಗುತ್ತೆ. ಅಂಥ ಪ್ರಕ್ರಿಯೆಯಲ್ಲಿ ಈಗ ಲಂಚಾವತಾರ ಅಂತೇಳಿ ಅದನ್ನ ಸುಳ್ಳು ಆರೋಪ ಮಾಡೋದು, ಅವ್ರಿಗೆ ಏನೋ ಒಂಥರ ಕಳಂಕ ತರೋಂಥದ್ದು ಈ ಎಲ್ಲ ಸಿಚುವೇಶನ್ಗಳಲ್ಲಿ ಇವತ್ತು ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಏನು ದಲಿತ ಸಮುದಾಯದನ್ನ ಸಚಿವ ಸ್ಥಾನಗಳನ್ನ ಸಂಪುಟದಿಂದ ಕೈ ಬಿಡುವಂತ ಹುನ್ನಾರಗಳು ನಡೀತಾ ಇದೆ. ಈ ಹುನ್ನಾರಗಳನ್ನೆಲ್ಲ ಇವತ್ತು ತಡೆ ಹಿಡಿದು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಒಂದು ಕಮಿಟಿ ಮಾಡಿ ಸ್ಪಷ್ಟೀಕರಣ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಅವ್ರನ್ನೆಲ್ಲ ಉಳಿಸ್ಕೊಳ್ಳೋಂಥ ಕೆಲಸ ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನು ಹೊರೆಯಾಗಿರುತ್ತೆ. ಯಾಕಂದ್ರೆ ಇದ್ರ ಷಡ್ಯಂತ್ರ ಯಾರಿದೆಯೋ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಾಗುತ್ತೆ. ಅವ್ರನ್ನೆಲ್ಲ ಈಗ ಏನು ಮುಂದೆ ಈ ತರ ಷಡ್ಯಂತ್ರಗಳಿಗೆ ಅವಕಾಶ ಮಾಡಿಕೊಡ್ತೀರಾ, ಅಧಿಕಾರವನ್ನು ವಹಿಸ್ಕೊಂಡು ಹೋಗ್ಬೇಕಂತ ಜವಾಬ್ದಾರಿ ಏನು ಮುಖ್ಯಮಂತ್ರಿಗಳಿಗಿದೆ. ಆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಏನು ಲೋಕಾಯುಕ್ತದಲ್ಲಿ ಕೇಸ್ ಇರೋದನ್ನ ಪೂರ್ವ ಒಂದು ಕಮಿಟಿ ಮಾಡಿ ಏನು ಯಾರು ಇದ್ರಲ್ಲಿ ಕೈವಾಡಿದೆಯೋ ಅವ್ರ ಮೇಲೆ ತೀವ್ರ ನಿಗಾ ವಹಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ನಮ್ಮ ದಲಿತ ಪರ ಸಂಘಟನೆಗಳು ಏನಿದೆ ಇವತ್ತು ಈ ಎಲ್ಲಾ ಸಂಘಟನೆದವರು ಸೇರಿ ಈ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ನಂಬ್ಕೋಬಿಡುತ್ತೆ. ಅನಾದೃಷ್ಟಿ ಧರಣಿಯನ್ನು ಸಹ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್, ಮೂರ್ತಿ, ಬಾಬಾಜಾನ್, ನಾಗೇಶ್, ಗಂಗಪ್ಪ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.